ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಆ್ಯಂಡ್ ಮನು. ಇವತ್ತಂತೂ ಡೇ ನಂದು ಲೆಥಾರ್ಜಿಕ್ಕಾಗಿ ಸ್ಟಾರ್ಟ್ ಆಗ್ತಾ ಇದೆ. ನೈಟೆಲ್ಲ ನಿದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಮಗ. ಅವ್ನು ಎಷ್ಟಿದ್ದಾನೆ ಅಂದರೆ ಅವ್ನು ಚೆನ್ನಾಗಿ ನಿದ್ದೆ ಹೊಡ್ಕೊಂತಾನೆ, ಬಟ್ ನನ್ನನ್ನು ಮಾತ್ರ ಮಲ್ಗಕ್ಕೆ ಬಿಡಲ್ಲ. ಕೂತ್ಕೊಂಡು ತೊಟ್ಲು ತೂಗ್ತಾ ಇರಬೇಕು, ಮಲ್ಕೊಂಡು ತೊಟ್ಲು ತೂಗಬಾರ್ದು ಅಂತ ಅವ್ನಿಗೆ, ಕೂತ್ಕೊಂಡು ತೂಗಬೇಕಂತ. ಅದೇ ಕೆಲಸ ಬೆಳಗಿನ ಜಾವ 3:30 ತನಕ ಮಾಡಿದ್ದೀನಿ, ರಾತ್ರಿ 11 ಗಂಟೆಯಿಂದ. ಇದ್ಯಾವ ವಿಚಿತ್ರ ಶೋಕಿ ಒಂದು ಅಂತ ಗೊತ್ತಿಲ್ಲ ನನಗೆ. ಮಲ್ಕೊಂಡು ತೂಗಿದ್ರೂ ಕೊಸ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೂತ್ಕೊಂಡೇ ತೂಗಬೇಕು. ಅದೊಂದು ರಿದಮ್ಮಲ್ಲಿ ಸೆಟ್ ಮಾಡ್ಬಿಟ್ಟಿದ್ದೀನಿ, ಅದೇ ರಿದಮ್ಮಲ್ಲಿ ಅದೇ ಸ್ಟೈಲಲ್ಲಿ ಅವನಿಗೆ ತೊಟ್ಲು ತೂಗಬೇಕು. ಮಲ್ಕೊಂಡು ತೂಗಿದ್ರೆ ಎಲ್ಲ ಚೇಂಜ್ ಆಗುತ್ತಲ್ವ, ಹಂಗಾಗಿ ಇಷ್ಟ ಆಗಲ್ಲ. ಆ್ಯಂಡ್ ಮನೆಯಲ್ಲಿ ಬೇರೆ ಯಾರು ತೂಗಿದ್ರು ಇಷ್ಟ ಆಗಲ್ಲ, ನಾನೇ ತೊಟ್ಲು ತೂಗಬೇಕಂತೆ. ಸೊ ಹಂಗಾಗಿ ಅದನ್ನು ಯಾರಿಗೂ ಆ ಕೆಲಸನ ಕೊಡೋಕ್ಕೂ ಆಗಲ್ಲ ನಂದು. ಹಿಂಗೆ ಅವನು ತೊಟ್ಲು ತೂಗ್ತಾರೆ, ಅವ್ನು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಾನಂತೆ, ಫುಲ್ ಡೀಪ್ ಸ್ಲೀಪಲ್ಲಿ ಇರ್ತಾನೆ. ಆದ್ರೂ ನಾನು ನಿಲ್ಲಿಸಿ ಹಿಂಗೆ ನೋಡ್ತಾ ಇರ್ತೀನಿ, ಏನಾದ್ರು ಎದ್ದೇಳ್ತಾನ ಅಂತ ಒಂದು 5 ಮಿನಿಟ್ಸ್ ನೋಟಿಸ್ ಮಾಡ್ತೀನಿ. ಅಲ್ಲಾಡಲ್ಲ, ಸುಮ್ಮನೆ ಮಲಗಿರ್ತಾನೆ. ಆಯ್ತಪ್ಪ ಮಲ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಹಿಂಗೆ ಹೋಗಿ ಇನ್ನೂ ಪಿಲ್ಲೋನ್ನ ರೀಚ್ ಆಗಿರಲ್ಲ, ಅಲ್ಲೇ ಕೊಸ ಅಂತ ಸ್ಟಾರ್ಟ್ ಮಾಡ್ತಾನೆ, ಮನು ಫೋನ್ ಮಾಡ್ತಾರೆ. ಸೊ ಹಿಂಗಾಗಿ ನನಗೆ ನಿದ್ದೆನೇ ಆಗಿಲ್ಲ. ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಮನುಗೆ ನಾನು ನೆನಪಾಗ್ಬಿಡ್ತೀನಿ. ಹಲೋ, ವಿಡಿಯೋ ಹಾಂ 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 ಒಂದೇ. ಅಯ್ಯೋ, ನಂದು ಬ್ರೆಡ್ ಆಮ್ಲೆಟ್ಟು ತಣ್ಣಗಾಗೋಯ್ತಲ್ಲಪ್ಪ. ಇವತ್ತು ತಿಂಡಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡಲ್ಲ, ಬನ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ, ಇಲ್ಲೇ ಇಟ್ಕೊಂಡಿದ್ದೀನಿ. ತಣ್ಣಗಾಗೋಗ್ತೈತೆ. ಒಂದು ನಿಮಿಷ ತಳ ಅಕ್ಕಯ್ಯ, ನೋಡಿದೇನೋ ನೋಡ್ಬೇಕಂತೆ. ಹಾಂ ತೋರ್ಸು, ಹೇಳಪ್ಪ, ನೋಡ್ತೈತೆ. ಇದು ನೋಡ್ಕೋ, ಕರೆಕ್ಟ್ ಸೇಮ್ ಡಿಸೈನಾ? ಹಾಂ ಸೇಮ್. ಇದು ಸೇಮ್ ಡಿಸೈನಾ? ಹಾಂ ಇಲ್ಲ ಹೌದು. ಇಲ್ಲ, ಅದು ಸುತ್ತ ಕೊಟ್ಟಿರೋದು ಫ್ರೇಮ್ ಐತಲ್ಲ, ಸ್ವಲ್ಪ ಒಳಗೆ ಹೋದಂಗೆ. ಹಾಂ ನೋಡು, ಅಬ್ಸರ್ವ್ ಮಾಡಿ. ಹಾಂ ಕರೆಕ್ಟ್, ಒಳಗೆ ಹೋದಂಗೆ ಫ್ರೇಮ್ ಚೇಂಜ್ ಇದೆ. ಇದು ಫ್ಲ್ಯಾಟ್ ಐತೆ. ಅದಕ್ಕೆ ಕಳಿಸಿ, ಅದು ತೋರಿಸಿ. ನೋಡು, ಒಳಗಡೆ ಎಲ್ಲ ಫುಲ್ ಸೇಮು, ಫ್ರೇಮ್ ಚೇಂಜ್. ನೋಡಿ ಇಲ್ಲಿ ಬ್ಲಾಕ್ ಎಲ್ಲ ಇದೆಯಾ ಅಂದ್ರೆ ಬ್ಲಾಕ್ ಬಗ್ಗೆ ಹೇಳ್ತಿಲ್ಲ, ಇದು ಮೇಲೆ ಬಂದಂಗೆ. ಇದು ಝೂಮ್ ಮಾಡಪ್ಪ, ಇದು ಒಳಗೆ ಹೋದಂಗೆ ಫ್ರೇಮ್. ಜೂಮ್ ಆಗಲ್ಲ. ಅದೇ ಫ್ರೇಮ್ ಚೇಂಜ್ ಐತೆ ಅಂತ ಐತೆ ಅಕ್ಕಯ್ಯ. ಹ್ಞೂ ಹೇಳು, ನಾನು ಅಷ್ಟೆಲ್ಲ. ಡಯಲ್ ಸೇಮ್ ಐತೆ ಹೇಳು. ಡಿಫರೆಂಟಾ? ಫ್ರೇಮ್ ಚೇಂಜು, ಫ್ರೇಮ್ ಡಿಫ್ರೆಂಟ್ ಆಗೈತೆ. ಪ್ರೈಸ್ ಏನು ಅದಕ್ಕೂ ಇದಕ್ಕೂ? ಓಕೆ, ಒಂದು ನಿಮಿಷ, ಫ್ರೇಮ್ ಚೇಂಜ್ ಮಾಡ್ಬೇಕಾ? ಇದಾ? ಇದಲ್ಲ. ಇದಾ? ಹಾಂ ಇದಾ? ಇದು ಅಲ್ಲ. ಓಕೆ, ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇದು ಅಮೆಝಾನ್ ನಲ್ಲಿ 690 ಸಿಗ್ತಾ ಇತ್ತು, ಫ್ರೀಡಮ್ ಸೇಲ್. ಫ್ರೀಡಮ್ ಸೇಲ್ ಅಲ್ಲಿ 690. ಅದೇ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಇದೆ ಕ್ಲಾಕು 995. ಫ್ಲಿಪ್ಕಾರ್ಟ್ ಅಲ್ಲಿ ಅಷ್ಟು ಆಫರ್ ಕೊಟ್ಟಿಲ್ಲ ಅವನು. ಅಮೆಝಾನ್ ಅಲ್ಲಿ ಹಿಂಗೆ ಸೈಡಿಂದ ತೋರಿಸಿ, ಅದನ್ನ ಹಾಕಿ. ಸೆಕೆಂಡ್ ಒನ್ ವಿಡಿಯೋ, ಆ ಸೆಕೆಂಡ್ ಒನ್ ಝೂಮ್ ಮಾಡಿ ನೋಡಿ, ಇಲ್ಲೇ ಕಾಣ್ತದೆ ನೋಡಿ, ಫ್ರೇಮ್ ಒಳಗೆ ಹೋದಂಗೆ, ಅಂದ್ರೆ ಸೆಂಟರಲ್ಲಿ ಗೊತ್ತಾಯ್ತು ಹೋದಂಗೆ ಆ ಥರ ಇರೋದು. ಅಷ್ಟೆಲ್ಲ ನೋಟಿಸ್ ಮಾಡ್ತೀನಿ. ನಿನ್ನ ಕಣ್ಣು ಅಷ್ಟು ಚೆನ್ನಾಗವೇನಕ್ಕೆ? ನನಗೆ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಅದು ಫ್ರೇಮು ಮೇಲೆ ಬಂದಂಗೆ. ಸರಿ, ಅಮೆಝಾನ್ದೇ ಬುಕ್ ಮಾಡೋಕ್ಕೆ ಹೇಳ. ಏನು ಡಿಫ್ರೆನ್ಸ್ ಮ್ಯಾಟರ್ ಏನಾಗುತ್ತೆ? ಫ್ರೇಮ್ ಕಟ್ಕೊಂಡು ಏನಾಗ್ಬೇಕು ನಿಮಗೆ? ಟೈಮ್ ತಾನೇ ನೋಡಬೇಕಿರೋದು. ಫ್ರೇಮ್ ನೋಡಬೇಕು ಅಂದ್ರೆ ಯಾವ್ದು ಬೇಕಾದ್ರೆ ತಗೋಬೋದು. ಅದೇ ಅದೇ ತಗೋಬೇಕು ಅಂತೇನು? ಸರಿಗೆ ಇದು ಗಾಡಿ ಕಟ್ ಮಾಡಿ ಮಾತಾಡಿ ಗೊತ್ತಿಲ್ಲ, ಕೂತ್ಕೊಂಡು ಮಾತಾಡಿ. ಅದೇ ಕಣಪ್ಪ, ರೇಡಿಯಮ್ದು ಅಜಂತಾದು ಕಳಿಸಿದಲ್ಲ, ಅದು ನೋಡೋಕ್ಕೆ ಹೇಳು. ಅಮೆಝಾನಲ್ಲಿ ಎಷ್ಟೈತೆ ಅಂತ ಹೇಳ್ತೈತೆ. ಹಾಂ ಸರ್, ನೀನು ನೋಡ್ತಾ ಇರೋ ನಿಮಿಷ. ನಾನು ತಿಂಡಿ ತಿಂತೀನಿ, ತಣ್ಣಗಾಗೋಯ್ತು ನಂದು ಬನ್ ಆಮ್ಲೆಟ್ಟು. ಇಲ್ಲ ಇಲ್ಲ, ಅದು 1200 ರೂಪಾಯಿ ಐತೆ. ಮನು ಸರಿ, ನಾನು ಹೇಳಿದ್ದು ಕೇಳಿಸ್ತಾ? ಆಯ್ತು. ನಾನು ಬನ್ನು ರಬ್ಬರ್ ಆಗೋಗತ್ತೆ. ತಿಂಡಿ ತಿಂತಾ ಇದ್ದೀನಿ, ನಿಮ್ಮ ಜೊತೆನೂ ಮಾತಾಡ್ತಾ ಇದ್ದೀನಿ. ಮನು ಜೊತೆ ಹೆಂಗೆ ಮಲ್ಟಿ ಟಾಸ್ಕಿಂಗ್ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ನನ್ನ ಬನ್ ಆಮ್ಲೆಟ್ ಎಲ್ಲ ಇಲ್ಲೇ ಬನ್ನೋಗಿ ಹಪ್ಪಳ ಆಗೋಗ್ಬಿಟ್ಟೈತೆ. ಏನು ಹೇಳಿ, ಇದು ಬಿಸಿ ಬಿಸಿ ತಿನ್ಕೊಂಡ್ರೆ ಅದು ಬನ್ನು ಕ್ರಿಸ್ಪಿಯಾಗಿರುತ್ತೆ, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತದು. ಸಾಹೇಬ್ರದ್ದು ಫೀಡಿಂಗ್ ಆಯಿತು, ತೇಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲೇ ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಂದೊಂದು ಸರಿ ಹಿಂಗೆ ಎತ್ತಿ ಹೆಗ್ಲ ಮೇಲೆ ಹಾಕ್ಕೊಂತಿದ್ದಾಗೇ ತೇಗ್ಬಿಡ್ತಾನೆ. ಒಂದೊಂದು ಸರಿ ಅಂತೂ 20 ಮಿನಿಟ್ಸ್, ಹಾಫ್ ಆನ್ ಅವರ್ ಟೈಮ್ ತೊಗೊತಾನೆ. ಅದು ರಾತ್ರಿ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳೋದು. ಇಷ್ಟೊತ್ತು ತಗೊಂಡ್ರತ್ತಾಗ ಹೆಂಗೋ ಎತ್ಕೊಂಡು ಓಡಾಡ್ಬಿಡೋಣ. ಬಟ್ ಆದ್ರೂ 3-4 ಡೇಸಿಂದ ನನಗೆ ನಿದ್ದೆನೇ ಇಲ್ಲ, ಡೇ ಆ್ಯಂಡ್ ನೈಟ್ ನಿದ್ದೆ ಇಲ್ಲ. ಪ್ರತಿದಿನ ಒಂದು 2 ಅವರ್ಸ್ ನಿದ್ದೆ ಮಾಡಿದರೆ ಹೆಚ್ಚು ನಾನು ಹಂಗಾಗ್ತಾ ಇದೆ. ಮಲಗದೆ
ಬೆಳಗಿನ ಜಾವ 4 ಗಂಟೆ 4:30 ಆಗುತ್ತೆ. ಇನ್ನು 6 ಗಂಟೆ 6:30ಗೆಲ್ಲ ಎದ್ದೇ ಬಿಟ್ಟಿರ್ತೀನಿ. ಇನ್ನು ಡೇ ಟೈಮಲ್ಲಂತೂ ಟೈಮೇ ಆಗ್ತಾಯಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಈಗಲೂ ಅಷ್ಟೇ ಮನು ಆವಾಗಲೇ ಕಾಲ್ ಮಾಡಿದ್ರು, ಇಡಪ್ಪ ಫೋನು, ನನ್ನ ಹತ್ರ ಟೈಮ್ ಇಲ್ಲ ಮಲ್ಕೋಬೇಕು ಅಂತ ಅಂದ್ಬಿಟ್ಟು, ಪಾಪು ಮಲಗಿದ್ದಾನೆ ನಾನು ಮಲ್ಕೊಬಿಡ್ತೀನಿ ಅಂತ ಫೋನ್ ಇಟ್ಬಿಟ್ಟು ಹಿಂಗೆ ಮಲ್ಕೊಂಡೆ. ಆರಾಮಾಗಿ ನಿದ್ದೆ ಮಾಡ್ತಿದ್ದವನು ಹಿಂಗೆ ಹೋಗಿ ನನ್ನ ಪಿಲ್ಲೋಗೆ ತಲೆ ಕೊಡ್ತಿದ್ದಂಗೆ ಕೊಸ ಅನ್ನಕ್ಕೆ ಸ್ಟಾರ್ಟ್ ಆದ. ಈಗ ಗೊತ್ತಿಲ್ಲ ಈ ಹುಡುಗಂಗೆ ಅದು ಏನಾಗುತ್ತೋ ನಾನು ಮಲ್ಕೊಂಡ್ರೆ ಇಷ್ಟನೇ ಆಗಲ್ಲ. ಎಂಥ ಡೀಪ್ ಸ್ಲೀಪಲ್ಲಿ ಇದ್ರೂ ಎದ್ಬಿಡ್ತಾನೆ. ಎದ್ದು ಅದು ಏನು ಎದ್ದೇಳೋದು ಇಲ್ಲ, ಅವ್ನು ನಿದ್ದೆ ಹೊಡಿತಾನೆ ಇರ್ತಾನೆ, ಕೊಸ ಅಂತಲೇ ಇರ್ತಾನೆ. ಅದೇ ನಾನು ಓಡಾಡ್ತಾ ಇರಲಿ, ಏನಾದ್ರು ಬೇರೆ ಏನಾದ್ರು ಮಾಡ್ಕೊಂಡಿಲ್ಲ, ಕೂತಿರ್ಲಿ ಓಡಾಡೋದು ಮಾಡ್ತಾ ಇರಲಿ, ಆರಾಮಾಗಿ ಒಂದು ಚೂರು ಸೌಂಡ್ ಇಲ್ದಂಗೆ ನಿದ್ದೆ ಮಾಡ್ತಾ ಇರ್ತಾನೆ. ಪಕ್ಕ ತಗೊಂಡು ಬಂದು ತಟ್ಟೆ ಸ್ಪೂನು ತಗೊಂಡು ಬಂದು ಡಬ್ಬ ಅಂತ ಬಡಿದ್ರು ಎದ್ದೇಳಲ್ಲ, ಹಂಗೆ ನಿದ್ದೆ ಮಾಡ್ತಿರ್ತಾನೆ. ಅದೇ ಬಂದು ನಾನು ಏನಾದ್ರು ಬೆಡ್ಡಲ್ಲಿ ಒಂಚೂರು ಹಿಂಗೆ ಅನ್ಲಿ ನಿದ್ದೆಲೆ ಏನೋ ಆಗಿದೆಯೇನೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆಯಾ, ಇಲ್ಲ ಏನಾದ್ರು ಕಚ್ಚಿಗಿಚ್ಚಿದೆಯಾ, ಇರುವೆಗಳು ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ, ಅದನ್ನೆಲ್ಲ ಚೆಕ್ ಮಾಡೋದು. ಪೀಸ್ಫುಲ್ಲಾಗಿ ಮಲ್ಕೊಳಕ್ಕಾಗತ್ತಾ? ಅವ್ನು ಕೊಸ ಮಸ ಅಂತ ಇದ್ರೆ ಹಿಂಗೆ ಮಾಡ್ತಾನೆ. ಅದೇ ಹಿಂಗೆ ಹೆಗ್ಲ ಮೇಲೆ ಹಾಕೊಂಡು ಇಡೀ ದಿನ ಹಾಕ್ಕೊಂಡು ಓಡಾಡಿದ್ರು ಆರಾಮಾಗಿ ನಿದ್ದೆ ಮಾಡ್ತಾನಪ್ಪ. ತೇಗಪ್ಪ ರಜಾ. ಮನು ಫೋನ್ ಮಾಡ್ತಾವ್ರೆ. ಮನು ಹತ್ರ ಒಂದು ಲಿಟ್ರಲಿ ಮಾತಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ, ಬೇಜಾರು ಮಾಡ್ಕೊತಾರೆ ಒಂದೊಂದ್ಸರಿ. ಅವ್ರು ಏನು ಮಂಜು ಮಾತೇ ಆಡಲ್ವಲ್ಲ ನೀನು ಅಂತ. ನಾನು ಮಲಗಿಸ್ಬಿಟ್ಟು ಮನು ಹತ್ರ ಮಾತಾಡ್ತೀನಿ. ಇವತ್ತೆಲ್ಲ ಸಿಕ್ಕಾಪಟ್ಟೆ ಸೆಕೆ ಇದೆ ಅಂದ್ಬಿಟ್ಟು ಸ್ವಲ್ಪ ಕಿಟಕಿ ಓಪನ್ ಮಾಡಿ ಬಿಟ್ಟಿದೆ ಗಾಳಿ ಬರಲಿ ಅಂತ. ಯೂಶ್ವಲಿ ಇದು ತೆಗೆಯೋದು ಕಮ್ಮಿನೇ. ಕ್ಲೋಸ್ ಮಾಡ್ಕೊಂಬಿಟ್ರು. ಯೂಶ್ವಲಿ ಇದನ್ನು ತೆಗೆಯೋದು ನಾನು ತುಂಬ ರೇರು, ತೊಟ್ಲಿಗೆ ಡೈರೆಕ್ಟ್ ಗಾಳಿ ಹೊಡೆಯುತ್ತೆ ಅಂತ. ಇವತ್ತು ಸಿಕ್ಕಾಪಟ್ಟೆ ಸೆಕೆ ಅಂದ್ಬಿಟ್ಟು ತೆಗೆದಿದೆ. ಇವತ್ತಂತೂ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಬೆಳಗ್ಗೆಯಿಂದನೂ ಖುಷಿ ಆಗ್ತಾ ಇದೆ ಕ್ಲೈಮೇಟು. ಹೊರಗಡೆ ಮಳೆ, ಬಟ್ ಒಳಗಡೆ ಫುಲ್ಲು ಸೆಕೆ ಇತ್ತು. ಇವರು ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಉಂಗ ಹತ್ರ. ನಮ್ಮ ಅಕ್ಕ ಹೊಡೆದೋಡ್ತಾಳೆ ಈಗ ಉಂಗ ಅಂದರೆ. ಇನ್ನೊಂದು ಡೆವಲಪ್ಮೆಂಟ್ ಅಪ್ಪ, ಇವಾಗ ಉಂಗ ನಿಲ್ಲಿಸ್ಬಿಟ್ಟು ಅಮ್ಮ ಅಂತ ಸ್ಟಾರ್ಟ್ ಮಾಡಿದ್ದಾನೆ. ಮೊದಲೆಲ್ಲ ಉಂಗ ಅಂತ ಅಳೋನು, ಇವಾಗ ಅಮ್ಮ ಅಂತ ಅಳ್ತಾನೆ. ಕ್ಲೈಮೇಟ್ ನೋಡಿ ಎಷ್ಟು ಚಿಲ್ಡ್ ಆಗಿದೆ ಇವತ್ತು. ನಮ್ಮನೆ ಕೋಳಿಗಳೆಲ್ಲ ಆಟ ಆಡ್ತಾವೆ. ಥಂಡಿ ಗಾಳಿ ಹೊಡಿತಾ ಇದೆ. ಹೋಗ್ಬಿಟ್ಟು ತಣ್ಣಗೆ ಹೊರಗಡೆ ಕುತ್ಕೊಬಿಡ್ಬೇಕು ಅನಿಸ್ತೈತೆ. ಬಿಡ್ತಾರೆ ನಮ್ಮನೇಲಿ, ಹಂಗೆ ತಟ್ಟಿ ಒಳಗಡೆ ಕರ್ಕೊಂಡು ಬಂದುಬಿಡ್ತಾರೆ. ಅಷ್ಟು ಸೆಕೆ ಇತ್ತು, ಫುಲ್ಲು ಸ್ವೆಟ್ಟಾಗಿ ಇಲ್ಲೆಲ್ಲ ನೀರು ಹರಿತಾ ಇತ್ತು ನನಗೆ. ಅದಕ್ಕೆ ಕಿಟಕಿ ತೆಕ್ಕೊಂಡು ಪಾಪುನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೆ. ಹೀಗೆ ನೋಡಿ ಎವ್ರಿ ಡೇ ನಂದು ರೊಟೀನ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಮಾರ್ನಿಂಗ್ ರೊಟೀನು ಅಷ್ಟೇ, ಈವ್ನಿಂಗ್ ರೊಟೀನು ಅಷ್ಟೇ, ಮಧ್ಯಾಹ್ನದ ರೊಟೀನು ಅಷ್ಟೇ. ಮಧ್ಯಾಹ್ನದ ರೊಟೀನು ಕ್ರಿಬ್ಬಿಂಗ್ ರೊಟೀನ್ ಅಂತ ಹೇಳ್ಬೋದು. ನಿದ್ದೆ ಆಯ್ತಾ ಇಲ್ಲ ಅಂತ ಕ್ರಿಬ್ ಮಾಡ್ತಾನೆ ಇರ್ತೀನಿ, ಟೈಮ್ ಸಿಗಲ್ಲ, ನಿದ್ದೆ ಮಾಡಲ್ಲ. ಇಡೀ ವಿಡಿಯೋನಲ್ಲಿ ಇವತ್ತು ನಿದ್ದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲ್ಯಾಕ್ ಆಫ್ ಸ್ಲೀಪ್ ಇದೆ ನನಗೆ ಅಂತ. ಸಾಹೇಬ್ರದ್ದು ಇವಾಗ ಪ್ಲೇ ಟೈಮು, ಸಂಜೆ ಆಯ್ತಲ್ಲ ಓ ಅಂತೆ ಬಂದೆ. ಅವರಿಗೆ ಅವ್ರ ಎಚ್ಚರ ಇದ್ದಾಗ ಮತ್ತು ಅವ್ರಿಗೆ ಫೀಡಿಂಗ್ ಕೊಡಬೇಕಂದ್ರೆ ನಾವು ಎಲ್ಲೂ ಎಂಗೇಜಿಂಗ್ ಆಗಿರಬಾರ್ದು. ಕಂಪ್ಲೀಟ್ ಟೈಮ್ ಅವನಿಗೆ ಕೊಡಬೇಕು, ಅಟೆನ್ಷನ್ ಅವನಿಗೆ ಕೊಡಬೇಕು, ಆ ಥರ. ಅಂತೆ ಹೋಗಿ ಮಾತಾಡ್ಸೋಣ. ಇವಾಗ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆಯಲ್ಲ, ಆಲ್ರೆಡಿ ನಾನು ಹೇಳಿದ್ದೀನಿ ಸುಮಾರು ಸರಿ. ಹಂಗಿವಾಗ 2 ಆ್ಯಕ್ಟಿವಿಟಿ ಮೇಜರಾಗಿ ನಾನು ಮಾಡೋದು. ಒಂದು ಟಮ್ಮಿ ಟೈಮು, ಇನ್ನೊಂದು ಫ್ಲ್ಯಾಶ್ ಕಾರ್ಡು. ಮೊದಲು ಸಪ್ರೇಟಾಗಿ ಮಾಡ್ತಾಯಿದ್ದೆ, ಇವಾಗ ಒಟ್ಟಿಗೆ ಮಾಡಿಬಿಡ್ತೀನಿ 2. ಟಮ್ಮಿ ಟೈಮಲ್ಲೇ ಫ್ಲ್ಯಾಶ್ ಕಾರ್ಡು ಇಟ್ಬಿಡ್ತೀನಿ ನಾನು. ಟೈಮ್ ಸೇವ್. ದೊಡ್ಡವನಾಗ್ತಾ ಇದ್ದಾನೆ ಅದಕ್ಕೆ. ನಾವು ಮನೆಗೆ ಬರೋದ್ರೊಳಗೆ ಕೆಲವೊಂದು ಪಾರ್ಸಲ್ ಬಂದು ಬಿದ್ದಿದೆ. ಈ ಮಂಜು ಪಾರ್ಸಲ್ಗಳು ಆರ್ಡರ್ ಮಾಡ್ತಾಳೆ, ಬಟ್ ನನಗೆ ನೋಟಿಫೈ ಮಾಡಲ್ಲ ಪಾರ್ಸಲ್ಗಳು ಇದೆಯಾ ಅಥವಾ ಆರ್ಡರ್ ಮಾಡಿದೆಯಾ ಅಥವಾ ಬರ್ತಾ ಇದೆಯಾ, ಏನು ನೋಟಿಫಿಕೇಷನ್ ಇರೋದಿಲ್ಲ. ಇಲ್ಲಿ ಬಂದು ಬಿದ್ದಿರುತ್ತೆ. ನಾನು ಈಗ ಬಂದು ನೋಡಿದ್ರೆ ಒಂದು ಪಾರ್ಸಲ್ ಬಿದ್ದಿದೆ. ಏನು ಆರ್ಡರ್ ಮಾಡಿದ್ದಾಳೆ ಅಂತಲೂ ಗೊತ್ತಿಲ್ಲ. ಟೈಮ್ ಹತ್ರ 5:45 ಆಗ್ತಾ ಇದೆ. ಸೊ ಈಗ ನೋಡೋಣ ಇದು ಏನು ಬಂದಿದೆ ಅಂತ ಫಸ್ಟು. ಯಾಕಂದರೆ ನನಗೂ ಕ್ಯೂರಿಯಾಸಿಟಿ ಇವಾಗ ಏನು ಮಾಡಿದ್ದಾಳೆ ಅನ್ನೋದು ಐಡಿಯಾ ಇಲ್ಲ. ಸೊ ಅದರಿಂದ ನೋಡೋದು ಒಳ್ಳೆಯದು. ಪ್ರಾಬ್ಲಮ್ ಏನಂದರೆ ಮೊಬೈಲ್ ಇಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಇಷ್ಟೊಂದು ಓದಾಡೋದು. ಮೈ ಗಾಡ್, ಮೋಸ್ಟ್ ಪಾಪು ಬಟ್ಟೆ ತರಿಸಿರೋದು. ಚೆನ್ನಾಗಿದೆ ನೋಡಿ, ಟೇಟು ಪ್ಲಸ್ ಇದೇನೋ ಇದೆ ಇಲ್ಲಿ ಕುಶನ್ ಥರ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ಕಲರ್ ಇಷ್ಟ ಆಯಿತು. ಓಕೆ, ಪ್ರೈಸ್ ಈಸ್ ಆಲ್ಸೋ ನಾಮಿನಲ್, ಅಂಡರ್ 500. ತುಂಬ ಚೆನ್ನಾಗಿದೆ.
ಯಾವುದಕ್ಕೋಸ್ಕರ ಮಂಜುಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಈ ಥರ ಬಂದಿದ್ದ ಪಾರ್ಸಲು ಓಪನ್ನು ಮಾಡಿಬಿಟ್ಟೆ ಅಂತ. ಅದು ಗೊತ್ತಿಲ್ಲ ಓಪನ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಐಡಿಯಾ ಇರಲಿಲ್ಲ. ಓಪನ್ ಏನೋ ಮಾಡಿಬಿಟ್ಟಿದ್ದೀನಿ. ಅಕಸ್ಮಾತ್ ಅವಳೇನಾದರೂ ಏನಕ್ಕೆ ಇರ್ಬೋದು 12th ಬರ್ಡೇ ಬರ್ತಾ ಇದೆ ಪಾಪುದು 3rd month. ಅದಕ್ಕೆ ಮೈ ಗಾಡ್ ಇನ್ನೂ ಎಷ್ಟೊಂದು 2 days ಇದೆ ಅದಕ್ಕೆ ತರಿಸಿರೋದು. ಮತ್ತು ನಾನು ಹೋಗ್ತಾ ಇಲ್ವಲ್ಲ ಏನೋ ಗೊತ್ತಿಲ್ಲ. ಮಂಜುನೇ ಕೇಳೋಣ ಆಮೇಲೆ ಏನು ಹೇಳ್ತಾಳೆ ನೋಡಿ ಅವ್ಳ ರಿಯಾಕ್ಷನ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.